ಶುಂಠಿ ಇದನ್ನ ಬೆಳೆದು ಮನೆ ಕಟ್ಟದವರು ಇದ್ದಾರೆ, ಹಾಗೆ ಮನೆ ಮಾರ್ಕೊಂಡವರು ಇದ್ದಾರೆ. ಅದಕ್ಕೆ ಮೇನ್ ರೀಸನ್ ಅಂದ್ರೆ ಇದಕ್ಕೆ ಬರುವಂತ ರೋಗಗಳು. ಮೊದಲನೇದು ಫಂಗಸ್ ಇಂದ ಬರೋ ರೋಗಗಳು. ಎಲೆ ಚುಕ್ಕೆ ರೋಗ, ಹಳದಿ ಎಲೆ ರೋಗ, ಪೆರಿಕೆಲೇರಿಯಾ, ಗೆಡ್ಡೆ ಕೊಳೆ ಮತ್ತು ಶುಂಠಿ ಎಲೆಗೆ ಕಾಡುವಂತ ಮುಸುಕಿನ ಜೋಳದ ರೋಗ. ನೆಕ್ಸ್ಟ್ ಬ್ಯಾಕ್ಟೀರಿಯಿಂದ ಬರುವಂತ ರೋಗಗಳು. ಶುಂಠಿ ಬ್ಲಾಸ್ಟ್, ಇದನ್ನ ಕೊಳೆತದ ರೋಗ ಅಂತ ಕೂಡ ಕರೀತಾರೆ. ಇನ್ನೊಂದು ಬ್ಯಾಕ್ಟೀರಿಯಾ ಸ್ಟ್ರೀಕ್ ಲಿಪ್ ಲೈಟ್ ಅಂತ. ಹಾಗೂ ವೈರಸ್ ಮತ್ತು ನೆಮಟೋಡ್ಗಳಿಂದ ಕೂಡ ರೋಗ ಬರುತ್ತದೆ. ಈ ರೋಗಗಳು ಮಣ್ಣು, ನೀರು, ಗಾಳಿ ಮತ್ತು ಇನ್ನಿತರ ಕೀಟಗಳಿಂದ ಕೂಡ ಬರುತ್ತದೆ. ಈ ರೋಗಗಳನ್ನ ನೀವು ಕಂಟ್ರೋಲ್ ಮಾಡಬೇಕು ಅಂದ್ರೆ ಕೊಡಗು ಅಗ್ರಿಟೆಕ್ ಅವರ ಆಲ್ ಇನ್ ಒನ್ ತ್ರಿಶಕ್ತಿ ಮತ್ತೆ ಟ್ರೈಕೋಕ್ಯಾಪ್ನ ಬಳಸಬೇಕು. ಇದರಲ್ಲಿರುವಂತ ಆಂಟಿ ಫಂಗಲ್ ಮತ್ತೆ ಆಂಟಿ ಬ್ಯಾಕ್ಟೀರಿಯಲ್ ಬೆನಿಫಿಷಿಯಲ್ ಸ್ಟ್ರೇನ್ಸ್ ಗಳೆಲ್ಲ ಏನಿದೆ, ಇದು ಮಣ್ಣು, ನೀರು, ಗಾಳಿ ಮತ್ತು ಇತರ ಕೀಟಗಳಿಂದ ಬರುವಂತ ಹಾನಿಕಾರಕ ಫಂಗಸ್ ಮತ್ತೆ ಬ್ಯಾಕ್ಟೀರಿಯಾಗಳನ್ನ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡ್ತವೆ. ಹಾಗೇನೆ ಶುಂಠಿಗೆ ಬರುವಂತ ಮೇಜರ್ ಡಿಸೀಸ್ಗಳನ್ನ ಬರದೇ ಇರೋ ರೀತಿ ನೋಡ್ಕೊಳ್ತವೆ.